ಬಟ್ ಅವ್ರ ಅಲ್ಲಲ್ಲಿರೋ ಹುಳನ ತೆಗೆದು ತೋರಿಸ್ತೀರಿ ಅಂತ ಹೇಳಿ ತೋರಿಸ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಎ ನರ್ವ್. ಅಲ್ಲಲ್ಲಿರೋ ಅಂತ ನರನ ಕಿತ್ತುಟ್ಟು ನೋಡಿ ಸತ್ತಿದೆ ಹುಳ ಅಂತ ತೋರಿಸ್ತಾರೆ. ನಾರ್ಮಲಿ ಹಲ್ಲು ತೆಗೆದ್ರೆ ಕಣ್ಣಿಗೆ ಅಪಾಯ ಆಗತ್ತೆ, ಬೇರೆ ತರ ತೊಂದರೆಗಳು ಅದರಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಇದೆ. ಬಟ್ ಅದ್ರ ಇಟ್ ಇಸ್ ಲೈಕ್ ಮೂಢನಂಬಿಕೆ. ಡೆಂಟಿಸ್ಟ್ ಹೇಳ್ಬಾರ್ದು. ಯೂಶಲಿ ಅಲ್ಲಿ ಯಾವತ್ತೂ ತೆಗಿಯಕ್ ಹೋಗಲ್ಲ ನಾವು, ಅಲ್ಲ ಸೇವ್ ಮಾಡ್ಬೇಕು. ಯಾಕಂದ್ರೆ ದೇವ್ರು ಕೊಟ್ಟಿರೋ ಅಲ್ಲ ಆದಷ್ಟು ಉಳಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ. ಸ್ನೇಹಿತರೆ, ಈಗ ನಾವು ಬೆಂಗಳೂರು ತಲುಪ್ತಾ ಇದೀವಿ. ಸದ್ಯಕ್ಕೆ ನಾವೀಗ ಹೈದರಾಬಾದ್ ನೆಹರು ಔಟರ್ ರಿಂಗ್ ರೋಡ್ ನೋಡ್ಬೋದು. ಇಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಎದುರುಗಡೆ ನಮ್ಗೆ ಸೂರ್ಯ ಮುಳುಗ್ತಾ ಇದ್ದಾನೆ ಪಶ್ಚಿಮಕ್ಕೆ. ಈ ರೋಡು 8 ಲೇನ್, ಈ ಕಡೆ 4 ಆ ಕಡೆ 4, 120 ಕಿಲೋಮೀಟರ್ ಮಿನಿಮಮ್ ಸ್ಪೀಡ್ ಇದೆ, ಎಕ್ಸ್ಪ್ರೆಸ್ ವೇ. ಈಗ ಡಾಕ್ಟರ್ ಸತೀಶ್ ಅವರು ಹಿಂದೆ ಕೂತಿದ್ರು, ಅವಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಅವ್ರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ವಾಪಸ್ ಹೋಗ್ಬೇಕಾದ್ರೆ ಸುಮಾರು ಮಾಹಿತಿನ ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾನು ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಈಗ 2ನೇ ಸರಿ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ವಿಚಾರಗಳು. ಯಾಕಂದ್ರೆ ಡೆಂಟಿಸ್ಟ್ ಅಂತ ಹೇಳಿದಾಗ ಸುಮಾರು ಕ್ವಶನ್ಗಳು ತಲೆಯಲ್ಲಿರ್ತವೆ. ಸೊ ಆ ಕ್ವಶನ್ಗಳನ್ನ ಅವ್ರ ಬಾಯಲ್ಲೇ ಅವ್ರ ಹತ್ರನೇ ಒಂದು ಉತ್ತರ ತಿಳ್ಕೊಳ್ಳೋಣ ಅನ್ನೋ ಉದ್ದೇಶ. ಈ ವಿಡಿಯೋದ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಒಂದು ನಿಯಮಿತವಾಗಿ ನಾವು ಹಲ್ಲಿಗೆ ಸಂಬಂಧಪಟ್ಟಂತಹ ವಿಡಿಯೋನ ಅವ್ರ ಥ್ರೂ ನಾವು ನಿಮಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಏನ್ ಸರ್? ನಮಸ್ಕಾರ ಸರ್. ಅಲ್ಲಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಿಮ್ ಕಡೆಯಿಂದ ನಾವು ಮಾಡಿಸ್ಕೊಡ್ಬೋದಾ? ಮಾಡಿಸ್ಬೋದು ಸರ್. ಓಕೆ ವೀಕ್ಷಕರೇ, ಓಕೆ ಅಂತ ಹೇಳಿದ್ದಾರೆ. ನಿಮಗೆ ಹಲ್ಲಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಈ ವಿಡಿಯೋ ಅದರದ ಒಂದು ರೆಸ್ಪಾನ್ಸ್ ನೋಡ್ಬಿಟ್ಟು ನಾವು ಇದು ಮಾಡ್ಕೊಡ್ತೀವಿ. ಈಗ ಸತೀಶ್ ಸರ್, ಒಂದು ಕೆಲವು ಕ್ವಶನ್ಗಳು ಹೀಗೆ ನಮ್ಮಲ್ಲಿ ಉಳ್ಕೊಂಡ್ಬಿಡುತ್ತೆ. ಮೊದಲನೇ ಕ್ವಶನ್ ನನ್ನ ಮೊನ್ನೆ ಕೇಳಕ್ ಆಗದೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ದೇಹಕ್ಕೆ ಹಲ್ಲು ಎಷ್ಟು ಮುಖ್ಯ? ಅಲ್ಲ, ಹಲ್ಲಿಗೆ ಎಲ್ಲಾರು ಅನ್ಕೊಂತಾರೆ ಅದು ಒಂದೇ ಒಂದು ಪರ್ಪಸ್ ಏನಿದೆ ಅಂತ ಹೇಳಿದ್ರೆ, ಬಾಯಲ್ಲಿ ಏನೇ ಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಅದದ್ದು ಒಂದಲ್ಲಿ ಹೋದ್ರೂ ಪರವಾಗಿಲ್ಲ, ಇನ್ನೊಂದಲ್ಲ ನಾವು ಚೀವ್ ಮಾಡ್ಬೋದು ಅಂತ ಹೇಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅದು ಒಂದಲ್ಲಿ ಇಲ್ಲ ಅಂದ್ರೂ ಇನ್ನೊಂದಲ್ಲಲ್ಲಿ ಮಾಡ್ಬೋದು, ಅದೇನು ತಪ್ಪ ಅನ್ಸಲ್ಲ ಅದ್ರಲ್ಲಿ. ಬಟ್ ಅದು ಇನಿಷಿಯಲಿ ಅದೇನು ತಪ್ಪಾಗ್ತಿರ ಇರ್ಬೋದು. ಬಟ್ ಆಮೇಲೆ ಬರ್ತಾ ಬರ್ತಾ ಏನಾಗುತ್ತದೆ, ಏಜ್ ಆಗ್ತಾ ಇದ್ದಂಗೆನೆ ಒಂದೇ ಸೈಡ್ ಚೀವ್ ಮಾಡ್ತಾ 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 ಅದು ಶಿಫ್ಟ್ ಆಗ್ತಾ ಹೋಗುತ್ತೆ ಜಾ ಆ ಕಡೆಗೆನೆ. ಸೊ ಒಂದು ಎಸ್ಥೆಟಿಕಲಿ ಕ್ರಾಸ್ ಆಗೋದಕ್ಕೂ ಚಾನ್ಸಸ್ ಇರುತ್ತೆ. ಜೊತೆಗೆ ನಮ್ನ ಮಸಲ್ಸ್ ಅದೇ ತರ ಸ್ಟ್ರೆಚ್ ಆಗೋದ್ರಿಂದ ಪ್ರಾಬ್ಲಮ್ ಬೇರೆ ತರ ಸ್ಟಾರ್ಟ್ ಆಗೋದಿರುತ್ತೆ. ಸೊ ಅದರಿಂದ 2 ಕಡೆನೂ ಚೀವ್ ಮಾಡಿ ಅಂತ ಫಸ್ಟ್ ಹೇಳ್ತೇವೆ. ಬಟ್ ಅದ್ರ ಜೊತೆಗೆ ನಿಮ್ಗೆ ಬರೀ ಅನ್ಕೊಂತೀರಾ ಬರೀ ಹಲ್ಲುಗಳು ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಬಟ್ ಅದೆಷ್ಟೇ ನಾವು ಮಾಡಿದ್ರು ಗ್ರೈಂಡಿಂಗ್ ಎಫಿಷಿಯನ್ಸಿ ಯಾವಾಗ ಕಡಿಮೆ ಆಗುತ್ತೋ ಬೇರೆ ಹೆಲ್ತ್ ಇಶ್ಯೂಸ್ ಅದೇ ತರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇವಾಗ ನೀವು ಕರೆಕ್ಟ್ ಆಗಿ ಬಾಯಲ್ಲಿ ಚೀವ್ ಮಾಡಿಲ್ಲ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಥಿಂಗ್ ಡೈಜೆಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಗ್ರೈಂಡಿಂಗ್ ಚೆನ್ನಾಗಿದ್ರೆ ಮಾತ್ರನೇ ಡೈಜೆಷನ್ ಅಲ್ಲಿ ಆಗ್ಲಿ ಏನ್ರಲ್ಲೂ ತೊಂದರೆಗಳು ಬರಲ್ಲ. ಸೊ ಆ ರೀತಿಯಲ್ಲಿ ಇರುತ್ತೆ. ಓಕೆ, ಈಗ 2ನೇ ಕ್ವಶನ್ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ನಾವು ಟಿವಿಲಿ ಆಡ್ ಆಗಿ ಅಡ್ವರ್ಟೈಸ್ಮೆಂಟ್ ಆಗಿ ನಾವು ತುಂಬಾ ನೋಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ, ಈಗ ವಿರಾಟ್ ಕೊಹ್ಲಿ ಒಂದು ಟೂತ್ ಅಲೈನರ್ನ, ಬ್ರ್ಯಾಂಡ್ ನಾನು ಹೇಳಕ್ ಹೋಗಲ್ಲ, ಟೂತ್ ಅಲೈನರ್ನ ಸಜೆಸ್ಟ್ ಮಾಡ್ತಾ ಇದ್ರು. ಇದನ್ನ ಯೂಸ್ ಮಾಡಿ ನಿಮಗೆ ಒಂದು ಲುಕ್ ಬರುತ್ತೆ ಅನ್ನೋ ರೀತಿಯಲ್ಲ. ಸೊ ಒಬ್ಬ ಡೆಂಟಿಸ್ಟ್ ಆಗಿ, ಡಾಕ್ಟರ್ ಆಗಿ ನೀವು ಅದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಸರ್, ಒಂದು ಡೆಂಟಿಸ್ಟ್ ಆಗಿ ಮಾಹಿತಿ ಕೊಡಬೇಕು ಅಂದ್ರೆ ಅಲೈನರ್ ಟ್ರೀಟ್ಮೆಂಟ್ ಫೈನ್ ಅಂತ ಹೇಳ್ಬೋದು. ಆದ್ರೆ ನಾನೊಂದು ಆರ್ಥೋಡಾಂಟಿಸ್ಟ್ ಆಗಿ ಹೇಳ್ತೀನಿ, ಅದು ತಪ್ಪಾಗಿದೆ ಆಕ್ಚುಲಿ. ಯಾಕಂದ್ರೆ ಅಲೈನರ್ ಟ್ರೀಟ್ಮೆಂಟ್ ಅಲ್ಲಿ ನಾವ್ ಏನೇ ಮೂವ್ಮೆಂಟ್ ಮಾಡ್ತೀರಿ ಅಂದ್ರೆ ಅದು ಟಿಪ್ಪಿಂಗ್ ಮೂವ್ಮೆಂಟ್ ಆಗುತ್ತೆ. ಬಾಡಿಲಿ ಮೂವ್ಮೆಂಟ್ ಅಲ್ಲೂ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಬಾಡಿಲಿ ಮೂವ್ಮೆಂಟ್ ಅಲ್ಲಿ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಆ ಟೈಮ್ ತಕ್ಕಂಗೆನೆ ಪೇಷಂಟ್ ವೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನೀವು ಮಾಡಿಸಿದ್ದು ಪ್ರಯೋಜನ ಇರಲ್ಲ. ಸೊ ಬಾಡಿಲಿ ಮೂವ್ಮೆಂಟ್ ಆಗಿಲ್ಲ ಅಂದಾಗ ರಿಲ್ಯಾಪ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಪ್ರಿಫರ್ ಮಾಡೋದು, ಬೀಂಗ್ ಆರ್ಥೋಡಾಂಟಿಸ್ಟ್, ಗೋ ಫಾರ್ ದ ಬ್ರೇಸಸ್. ತುಂಬಾ ಎಸ್ಥೆಟಿಕಲಿ ಮೈನರ್ ಇಶ್ಯೂಸ್ ಇದ್ದಾಗ ಮಾತ್ರ ಅಲೈನರ್ ಹೋಗ್ಬೋದು. ಯಾಕಂದ್ರೆ ಅದರಲ್ಲಿ ಬರೀ ಟಿಪ್ಪಿಂಗ್ ಮೂವ್ಮೆಂಟ್ ಆಗುತ್ತೆ. ಟಿಪ್ಪಿಂಗ್ ಮೂವ್ಮೆಂಟ್ ಅಂದ್ರೆ ನಮ್ಗೆ ಹೊರಗಡೆ ಕಾಣಿಸುವಂತ ಅಲ್ಲಿಂದ ಮಾತ್ರ ಮೂವ್ಮೆಂಟ್ ಆಗಿರುತ್ತೆ ಅಷ್ಟೇ ಹೊರತು ಒಳಗಡೆ ರೂಟ್ ಸಮೇತ ಮೂವ್ ಆಗಲ್ಲ. ಇಲ್ಲ, ಅದು ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಸೆಟ್ಸ್ ಆಫ್ ಅಲೈನರ್ಸ್.
Okay. ಅಷ್ಟು ನಾವು ಸೆಟ್ಸ್ ಅಲೈನರ್ಸ್ ಇನ್ಕ್ರೀಸ್ ಮಾಡೋದು ಕಾಸ್ಟ್ ವೈಸ್ ಎಲ್ಲ ನೋಡಿದಾಗ ಇಟ್ ವಿಲ್ ಬಿ ಮೋರ್ ಕಾಸ್ಟ್ಲಿಯರ್, ಬಟ್ ದ ರಿಲ್ಯಾಪ್ಸ್ ಚಾನ್ಸಸ್ ವಿಲ್ ಬಿ ಮಚ್ ಮೋರ್ ಹೈಯರ್ ಕಂಪೇರ್ ಟು ದ ನಾರ್ಮಲ್ ಬ್ರೇಸಸ್ ಟ್ರೀಟ್ಮೆಂಟ್. ಅಂದ್ರೆ ನಾರ್ಮಲ್ ಆಗಿ ಬ್ರೇಸ್ ಮಾಡೋದು ಉತ್ತಮ ಅಂತ ನೀವು ಹೇಳ್ತೀರಾ. ಹೌದು, ಮತ್ತೆ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಕಾಸ್ಟ್ ಗಿಂತ ಔಟ್ಕಮ್ ಏನಿದೆಯೋ ಅದು ಇಂಪಾರ್ಟೆಂಟ್ ಇರುತ್ತೆ. ಓಕೆ. ಸೊ ಔಟ್ಕಮ್ ಅಲ್ಲಿ ಇಟ್ ವಿಲ್ ಬಿ ಮಚ್ ಮೋರ್ ಬೆಟರ್ ದೆನ್, ಯಾಕಂದ್ರೆ ನಾರ್ಮಲ್ ಬ್ರೇಸಸ್ ಅಲ್ಲೂ ರಿಲ್ಯಾಪ್ಸ್ ಇಲ್ಲ ಅಂತಿಲ್ಲ, ಬಟ್ ರಿಲ್ಯಾಪ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ದ ಆರ್ಥೋಡಾಂಟಿಸ್ಟ್ ಪ್ರಾಪರ್ಲಿ. ವೆರಸ್ ಅಲೈನರ್ಸ್ ಏನಾಗುತ್ತೆ ಅಂದ್ರೆ ಯು ಆರ್ ಸಪೋಸ್ ಟು ವೇರ್ ಫಾರ್ 15 days, ಆ ತರ ಒಂದು ಟೈಮ್ ಇರುತ್ತೆ. ಇಫ್ ಯು ಆರ್ ನಾಟ್ ಯೂಸಿಂಗ್ ಕಂಪ್ಲೀಟ್ಲಿ ಪ್ರಾಪರ್ಲಿ, ದ ನೆಕ್ಸ್ಟ್ ಸ್ಟೇಜ್ ಆಫ್ ದ ಅಲೈನರ್ ವಿಲ್ ನಾಟ್ ಫಿಟ್ ದೇ. ಸೊ ಅದು ಯಾವಾಗ ನೆಕ್ಸ್ಟ್ ಸ್ಟೇಜ್ ಕುತ್ಕೊಂಡಿಲ್ಲ ಅಂದಾಗ ತಿರ್ಗಾ ರಿಪೀಟ್ ಮಾಡ್ಬೇಕಾಗತ್ತೆ. ಸೊ ಆ ಮೂವ್ಮೆಂಟ್ಸ್ ಅಲ್ಲಿ ಏನಾಗುತ್ತೆ, ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಲೇಟೆಸ್ಟ್ ಆಗಿ ಇವಾಗ ಅಲೈನರ್ಸ್ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ರೆಕಮೆಂಡ್ ಮಚ್ ಫಾರ್ ಅಲೈನರ್ಸ್. ಗೋ ಫಾರ್ ದ ಬ್ರೇಸಸ್, ಫಿನಿಶ್ ಆಫ್ ದ ಟ್ರೀಟ್ಮೆಂಟ್, ಗೋ ಫಾರ್ ದ ಬೆಟರ್ ಥಿಂಗ್. ಡಾಕ್ಟರ್, ಈಗ ನಮ್ಮ ಮತ್ತೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಒಂದು ಹಲ್ಲಿಗೆ ಯಾವುದೋ ಒಂದು ಸಣ್ಣ ಮಟ್ಟದಲ್ಲಿ ಯಾವುದೋ ಒಂದು ಉಳುಕಲ್ಲೋ ಅಥವಾ ಬೇರೆ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಾಗ ಅದು ದೇಹದ ಬೇರೆ ಬೇರೆ ಅಂಗಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರಬಹುದು? ಸರ್, ಬೇರೆ ಬೇರೆ ತರ ಅಂತ ಹೇಳಿದ್ರೆ ಇವಾಗ ನಾರ್ಮಲಿ ಹಲ್ಲು ಚೆನ್ನಾಗಿ ಮೇಂಟೈನ್ ಮಾಡಿದಷ್ಟು ಬೇರೆ ತರ ಹೆಲ್ತ್ ಇಶ್ಯೂಸ್ ಬರೋದು ಕಡಿಮೆ ಇರುತ್ತೆ. ಬಟ್ ಇಲ್ಲ ಗಮ್ಸ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಕೇರಿಸ್ ಆಗೋದು, ಉಳ್ಕಲ್ ಆಗೋದು. ಸೊ ಅದೇನಾಗುತ್ತೆ, ಬ್ಯಾಕ್ಟೀರಿಯಾ ಡೈರೆಕ್ಟ್ ಆಗಿ ಏನಾದ್ರು ಬ್ಲಡ್ ಸ್ಟ್ರೀಮ್ ಎಂಟ್ರಿ ಆಯ್ತು ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ಇಟ್ ಈಸ್ ಕೋರಿಲೇಟೆಡ್ ಟು ದ ಹಾರ್ಟ್. ಅದು ಪ್ಲಾಕ್ ಫಾರ್ಮ್ ಮಾಡಿ ಪ್ಲಾಕ್ ಫಾರ್ಮ್ ಇಂದ ಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾರ್ಟ್ ಅಲ್ಲಿ. ಸೊ ಆ ರೀತಿಯಲ್ಲಿ ತೊಂದರೆ ಇರೋದ್ರಿಂದ ನಮ್ಮ ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಪ್ಲಾಂಟೇಶನ್ ಆ ಜೊತೆಗೆ ಈ ಹಂತದಲ್ಲಿ ನಾನು ಕೇಳಬೇಕು, ಒಬ್ಬ ಡಾಕ್ಟರ್ ಆಗಿ ಕಂಟಿನ್ಯೂಸ್ ಆಗಿ ಡೆಂಟಿಸ್ಟ್ ಗಳಿಗೆ ಈಗ ಒಬ್ಬ ರೋಗಿ ಫಾಲೋ ಅಪ್ ಮಾಡೋದು ಇಂಥದ್ದೆಲ್ಲ ಇರುತ್ತಲ್ಲ, ಆ ಪ್ರೋಸೆಸ್ ಬಗ್ಗೆ ನೀವೆಷ್ಟು ಅದಕ್ಕೆ ಸಜೆಷನ್ ಕೊಡ್ತೀರಾ? ಮತ್ತೆ ಅದ್ರ ಬಗ್ಗೆ ನಿಮ್ಮ ಒಂದು ಇದೇನು ಅಂದ್ರೆ ಆ ಮಾತುಗಳೇನು? ಸರ್, ಯೂಶಲಿ ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದ್ಸಲ ಟ್ರೀಟ್ಮೆಂಟ್ ಆಯ್ತು ಅಂತ ಹೇಳಿದಾಗ ಅವರು ಲೈಕ್ ಇಟ್ಸ್ ಓವರ್ ಅಂತ ಅನ್ಕೊಂತಾರೆ. ಲೈಕ್ ಇವಾಗ ಯಾವ್ದೇ ಒಂದು ಫೀವರ್ ಬಂದಾಗ, ಜ್ವರ ಬಂದಿದ್ದು ಹೋಯ್ತು, ಸೊ ತಿರ್ಗಾ ಹೋಗಿ ಫಾಲೋ ಅಪ್ ಚೆಕ್ಅಪ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೊಂತಾರೆ. ಬಟ್ ನಮ್ದು ಡೆಂಟಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಚ್ ಪ್ರೊಸೀಜರ್ ಇಸ್ ಡನ್ ವಿತ್ ಆರ್ಟಿಫಿಷಿಯಲ್ ಥಿಂಗ್. ಸೊ ಒಂದು ಆರ್ಟಿಫಿಷಿಯಲ್ ಥಿಂಗ್ ನಮ್ಮ ಬಾಡಿಯಲ್ಲಿ ನಾವು ಇದ್ ಮಾಡಿರ್ಬೇಕಾದ್ರೆ ಸೊ ಅದ್ ಫಾಲೋ ಅಪ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಮೇಂಟೈನ್ ಹೆಂಗ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಒಂದು ಫಾಲೋ ಅಪ್ ಮಾಡಿದಾಗ ಅದನ್ನ ಹೇಳ್ಬೋದು. ಸೊ ಅದು ನೀವು ಫಾಲೋ ಅಪ್ ಮಾಡಿದಿರ ಅದು ವರ್ಸ್ಟ್ ಆದಾಗ ನೀವು ಬಂದಾಗ ನಾವು ಮಾಡಿರೋ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಡೆಂಟಿಸ್ಟ್ ಮಾಡಿದ್ರಪ್ಪ ನಂಗೆ 10 ವರ್ಷದ ಮುಂಚೆ ಮಾಡಿರೋದು ಚೆನ್ನಾಗಿತ್ತು, ಇವಾಗ ಮಾಡಿರೋದು ನಮ್ಗೆ ಉಳ್ದಿಲ್ಲ ಅಂತ ಹೇಳ್ತಾರೆ. ಬಟ್ 10 ವರ್ಷಕ್ಕಿಂತ ಮುಂಚೆ ಮಾಡಿರೋಂಥದ್ದು ಚ್ಯೂಯಿಂಗ್ ಎಫಿಷಿಯನ್ಸಿ ಏನಿರುತ್ತೋ ಡಿಫ್ರೆಂಟ್ ಇರುತ್ತೆ. ಏಜ್ ಆಗ್ತಾ ಇದ್ದಂಗೆ ಚ್ಯೂಯಿಂಗ್ ಎಫಿಷಿಯನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯೂಶಲಿ ಏನಾಗುತ್ತೆ, ಟೀತು ಚ್ಯೂ ಮಾಡೋದ್ರಿಂದ ಲೇಯರ್ ಎನಾಮಲ್ ಲೇಯರ್ ಸ್ವಲ್ಪ ಗ್ರೈಂಡ್ ಆಗ್ತಾ ಹೋಗುತ್ತೆ. ಸೊ ಅವಾಗಿರುವಂತ ಪ್ರೆಷರ್ ಕೊಡುವಂಥದ್ದು ಬರ್ತಾ ಬರ್ತಾ ಇನ್ನ ಮೋರ್ ಆಗಿರುತ್ತೆ ಹೊರತು ಕಡಿಮೆ ಆಗಲ್ಲ ಪ್ರೆಷರ್ ಅಲ್ಲಿ, ಬೈಟಿಂಗ್ ಫೋರ್ಸ್. ಅವಾಗ ಏನಾಗುತ್ತೆ, ಅಲ್ಲೂ ಸವಿದಷ್ಟು ನಾವು ಮಾಡಿರುವಂತ ಫಿಲ್ಲಿಂಗ್ ಮೆಟೀರಿಯಲ್ ವಿಲ್ ನಾಟ್ ಸ್ಟೇ ದೇರ್, ಸೊ ಚಿಪ್ ಔಟ್ ಆಗುತ್ತೆ. ಸೊ ಅದಾದಾಗ ಬಂದ್ ಮಾಡಿಸ್ಕೊಳೋದು. ಮತ್ತೊಂದು ಕ್ವಶನ್ ಇದೆ, ಇಷ್ಟೆಲ್ಲ ನೀವು ಮಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ರೋಗಿಗಳನ್ನ ನೀವು ನೋಡ್ತಾ ಇರ್ಬೇಕಾದ್ರೆ, ಈ ರೀತಿ ಎಲ್ಲ ಇರ್ಬೇಕಾದ್ರೆ ನಿಮಗೂ ನಿಮ್ಮದು ಒಂದು ಆರೋಗ್ಯ ಅಂತ ಇರುತ್ತೆ, ಡೆಂಟಿಸ್ಟ್ಗಳಿಗೂ ಒಂದು ಆರೋಗ್ಯ ಅಂತ ಇರುತ್ತೆ. ಅದ್ರ ಬಗ್ಗೆ ನೀವೊಂದು ಮಾಹಿತಿ ಕೊಡ್ತೀರಾ? ನಿಮಗೂ ಏನೇನು ನೀವು ಅನುಭವಿಸ್ತಾ ಇದ್ದೀರಾ? ಯಾಕಂತ ಹೇಳಿದ್ರೆ ದೀಪದ ಕೆಳಗೆ ಯಾವಾಗ್ಲೂ ಒಂದು ಕತ್ಲೆ ಅಂತ ಇರುತ್ತೆ. ಆ ಕತ್ಲೆ ಗೊತ್ತಾಗಲ್ಲ, ಎಲ್ಲರಿಗೂ ಹೊರಗಡೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಡಾಕ್ಟರ್ ಆಗಿ ನೀವು ಅನುಭವಿಸ್ತಿರುವಂತಹ ಕೆಲವು ಇದ್ರ ಬಗ್ಗೆ, ಇಶ್ಯೂಸ್ ಬಗ್ಗೆನೋ ಅಥವಾ ಡಿಸೀಸಸ್ ಬಗ್ಗೆನೋ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಆಕ್ಚುಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡೆಂಟಿಸ್ಟ್ ಗೆ ಸ್ಟಾರ್ಟ್ ಆಗೋದೇ ಪ್ರಾಬ್ಲಮ್ ಬ್ಯಾಕ್ ಪೈನ್ ಇಂದ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೈನ್ ಬಿಕಾಸ್ ವೆನ್ ವಿ ಸಿಟ್ ಅಂಡ್ ಡೂ ದ ಟ್ರೀಟ್ಮೆಂಟ್ ವಿತ್ ಆಂಗ್ಯುಲೇಟೆಡ್ ಪೊಸಿಷನ್ ಕಂಟಿನ್ಯೂಸ್ ಆಗಿ ನಾವು ಮಾಡ್ಬೇಕಾದ್ರೆ ಸೊ ಬ್ಯಾಕ್ ಪೈನ್ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೈನ್ ಇಂದ ನೆಕ್ ಪೈನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ದು ಯೂಶಲಿ ನಾವು ಮಾಸ್ಕ್ ಹಾಕೊಂಡು ನಾವು ಪೇಷಂಟ್ಸ್ ನಾವು ನೋಡ್ತಾ ಇದೀರಿ ಅಂತ ಹೇಳಿದ್ರು ತುಂಬಾ ಡೆಂಟಿಸ್ಟ್ ಗೆ ನಾಸ್ಟ್ರಿಲ್ ಬ್ಲಾಕೇಜ್ ಆಗೋದು ಜಾಸ್ತಿ ಆಗುತ್ತೆ, ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಆಗೋದ್ರಿಂದ ನಮ್ಗೆ ಸ್ಮೆಲ್ಲೇ ಗೊತ್ತಾಗಲ್ಲ ಸುಮಾರು ಡೆಂಟಿಸ್ಟ್ ಗೆ. ಸೊ ಆ ತರ ಎಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾನೆ ಡೇ ಟು ಡೇ ಅಲ್ಲಿ. ಓಕೆ. ಸೊ ಕೊನೆಯದಾಗಿ ಈಗ ನನಗೆ ಕೇಳಬೇಕು, ಡೆಂಟಿಸ್ಟ್ಗಳು ಕಾಸ್ಟ್ಲಿ ಯಾಕೆ? ಸರ್, ಡೆಂಟಿಸ್ಟ್ಗಳು ಕಾಸ್ಟ್ಲಿ ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಹಾಕುವಂತ ಮೆಟೀರಿಯಲ್ಸ್ ಇರೋದೇನೆ ಇಟ್ ಈಸ್ ಆಲ್ ಮೋರ್ ಕಾಸ್ಟ್ಲಿಯರ್.
ಅದ್ರ ಜೊತೆಗೆ ಟೈಮ್ ಆಫ್ ವರ್ಕಿಂಗ್, ಅದನ್ನ ಮಾಡೋಂಥ ಟೈಮ್ಗಾಗ್ಲಿ ಏನಕ್ಕೆ ಆದ್ರೂ ಇಟ್ಸ್ ವಿಲ್ ಬಿ ಮಚ್ ಮೋರ್ ಹೈಯರ್ ಟು ದ ಅದರ್ ಮೆಡಿಕಲ್ ಪ್ರಾಕ್ಟೀಷನರ್ಸ್. ಸೊ ನಮ್ಮ ಪ್ರಕಾರ ಏನಾಗುತ್ತೆ, ಇಟ್ ಮೇ ಬಿ ಅ ಸ್ಮಾಲ್ ಕ್ಯಾವಿಟಿ ಅಂತ ಹೇಳ್ಬೋದು. ಒಂದು ಸ್ಮಾಲ್ ಕ್ಯಾವಿಟಿ ಆದ್ರೂ ನಾವು ಕರೆಕ್ಟಾಗಿ ಅದನ್ನ ಫಿಲ್ಅಪ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಸ್ಟೇ. ಸೊ ವಿ ಹ್ಯಾವ್ ಎ ಪ್ರೋಟೋಕಾಲ್, ಲೈಕ್ ಅದು ಯಾವ ರೀತಿಯಲ್ಲಿ ನಾವು ಡ್ರಿಲ್ ಮಾಡಿರಬೇಕು ಆ ರೀತಿ ಮಾಡಿದಾಗ ವಿ ಹ್ಯಾವ್ ಟು ಗಿವ್ ಎ ಪರ್ಟಿಕ್ಯುಲರ್ ಟೈಮ್ ಫಾರ್ ದಟ್. ಸೊ ಅದ್ರ ಜೊತೆಗೆ ನಮ್ದು ಮೆಟೀರಿಯಲ್ ಆ್ಯಡ್ ಆಗುತ್ತೆ. ಇಟ್ ಇಸ್ ಜಸ್ಟ್ ನಾಟ್ ಓನ್ಲಿ ದ ಟ್ರೀಟ್ಮೆಂಟ್, ವಿತ್ ದ ಮೆಟೀರಿಯಲ್ಸ್ ವಿಲ್ ಬಿ ಆ್ಯಡಿಂಗ್ ದಟ್. ಸೊ ಆ ಮೆಟೀರಿಯಲ್ ಕಾಸ್ಟ್ ಏನಾಗುತ್ತೋ ಅದೇನೆ ನಿಮ್ಮ ಹತ್ರ ಚಾರ್ಜಸ್ ಜಾಸ್ತಿ ಅನ್ನಿಸ್ಬೋದು. ಓಕೆ, ಸೊ ಸೂಪರ್. ಹಾಗಾಗಿ ಡೆಂಟಿಸ್ಟ್ಗಳು ಕಾಸ್ಟ್ಲಿ ಅಂತೀರಾ ನೀವು? ಕಾಸ್ಟ್ಲಿ ಅಂತ ಹೇಳ್ತಾರೆ, ಬಟ್ ಆ ತರ ಕಾಸ್ಟ್ಲಿ ಮೆಟೀರಿಯಲ್ ಇರೋದ್ರಿಂದ ನಮ್ದು ಚಾರ್ಜಸ್ ಆ ತರ ಹೋಗುತ್ತೆ. ನೀವು ಕಾಸ್ಟ್ಲಿನಾ ಕಮ್ಮಿನಾ? ಸರ್ ನಂದು ನಾರ್ಮಲಿ ಚಾರ್ಜಸ್ ಎಲ್ಲ ಮಿನಿಮಲ್ ಅಲ್ಲಿ ಮಾಡ್ತೀವಿ. ಸಿ ದ ಮೋರ್ ಯು ಕಾಸ್ಟ್ಲಿ ಇರೋದು ಎಲ್ಲಿಂದನೂ ಇರಲ್ಲ. ವೆನ್ ವಿ ಗಿವ್ ಎ ಥಿಂಗ್ ಲೈಕ್ ಬೇರೆ ಸ್ಟಾಫ್ಸ್ ನ ಹೈಯರ್ ಮಾಡಿರೋದು, ಪ್ರತಿಯೊಬ್ಬರನ್ನು ನಾವು ಹೈಯರ್ ಮಾಡಿದಾಗ ಅವ್ರಿಗೆಲ್ಲ ಕೋಆರ್ಡಿನೇಟ್, ನಾವು ಅವ್ರಿಗೆಲ್ಲ ಸ್ಯಾಲ್ರಿ ಪೇ ಮಾಡಬೇಕು ಅಂದಾಗ ಈವನ್ ದ ಕಾಸ್ಟ್ ವಿಲ್ ಬಿ ಹೈಯರ್ ಆನ್ ದ ಅದರ್ ಸೈಡ್. ಓಕೆ, ಸೊ ಇದಿಷ್ಟು ಸ್ನೇಹಿತರೆ ಡಾಕ್ಟರ್ ಸತೀಶ್ ಅವರ ಜರ್ನಿಯಲ್ಲಿ ಟಾಕ್ಸ್ ಆನ್ ವೀಲ್ಸ್ ಅಂತ ಕರಿಬಹುದು ಇದನ್ನು ಬೇಕಾದ್ರೆ. ಒಂದು ಸಣ್ಣ ಮಾಹಿತಿ, 3-4 ಎಪಿಸೋಡ್ ಅಲ್ಲಿ ನಾನು ಇದನ್ನ ನಿಮಗೆ ತಲುಪಿಸುವಂತ ಒಂದು ಇದನ್ನ ಮಾಡಿದ್ದೀನಿ. ಡಾಕ್ಟರ್ ಸತೀಶ್ ಸರ್, ಥ್ಯಾಂಕ್ ಯು. ನಿಮಗೆ ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು. ನಿಮ್ಮ ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿಶ್ವಾಸ್ ಸರ್ ಹತ್ರ ತಗೊಂಡು ಬೇಕಾದ್ರೆ ಕ್ಯಾನ್ ಕಾಲ್ ಮಿ ಬ್ಯಾಕ್. ಶೋರ್, ನಾನಿಲ್ಲಿ ಕಮೆಂಟ್ ಬಾಕ್ಸ್ ಅನ್ನ ಆನ್ ಮಾಡಿರ್ತೀನಿ. ಜೊತೆಗೆ ನಿಮ್ ನಂಬರ್ ನಾನು ಡೈರೆಕ್ಟ್ ಆಗಿ, ಸ್ನೇಹಿತರೆ ನಾನಿಲ್ಲಿ ಡಾಕ್ಟರ್ ನಂಬರ್ನ ಡೈರೆಕ್ಟ್ ಆಗಿ ನಾನು ಮೆನ್ಷನ್ ಮಾಡೋದಿಲ್ಲ. ಬಟ್ ಯಾರಿಗಾದ್ರೂ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಸತೀಶ್ ಅವರ ಕೈಯಲ್ಲಿ ಇನ್ನೂ ಒಂದು ವಿಸ್ತಾರವಾದ ವಿಡಿಯೋಗಳನ್ನ ನಿಮ್ಮ ಮುಂದೆ ನಾವು ಒಂದೊಂದೇ ತರ್ತಾ ಹೋಗ್ತೀವಿ. ಅದು ಅಲ್ಲಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಸೊ ಥ್ಯಾಂಕ್ ಯು ಡಾಕ್ಟರ್ ಸತೀಶ್ ಸರ್. ಸೊ ಇದಿಷ್ಟು ಸ್ನೇಹಿತರೆ, ಪ್ರಯಾಗರಾಜದಲ್ಲಿ ನಾವು ಹೋಗಿ ವಾಪಸ್ಸು ಮತ್ತೆ ಹೋಗ್ತಿರ್ಬೇಕಾದ್ರೆ ಮತ್ತೆ ವಾಪಸ್ ಬರ್ತಿರ್ಬೇಕಾದ್ರೆ ಮಾಡಿದಂತಹ ಒಂದು ಗಾಡಿಲೇ ಮಾಡಿದಂತಹ ಸಣ್ಣ ಒಂದು ವಿಡಿಯೋಗಳು.